ವಿಶೇಷ ಚೇತನರು ಕೂಡ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಸೊ ಅನೇಕ ಕಡೆಯಲ್ಲಿ ಈ ಥರದೊಂದು ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ನಮಗಾಗಲ್ಲ ಅಂತ ಮನೇಲಿ ಕೂತ್ಕೊಳ್ಳೋದಲ್ಲ, ಇದು ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡಲಿಕ್ಕೆ ಮಾದರಿ ಆಗುವಂಥ ದೃಶ್ಯ. ಒಂದು ಮತದಾನವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಅಲ್ಲಿನ ಸಿಬ್ಬಂದಿ ಸಹಾಯ ಮಾಡ್ತಾ ಇದ್ದಾರೆ. ನೋಡಿ, ಇವರಿಗೆ ಆಪ್ಷನ್ಸ್ ಕೂಡ ಇತ್ತು. ಮನೆಯಿಂದ ವೋಟ್ ಮಾಡುವಂಥ ಅವಕಾಶವನ್ನು ನೀಡಲಾಗಿತ್ತು ಚುನಾವಣಾ ಆಯೋಗ. ಆದರೆ ಈ ರೀತಿಯಾಗಿ ಮಾಡಿಲ್ಲ ವಿಶೇಷ ಚೇತನರು. ಕೆಲವರು ಮಾದರಿ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲ, ನಾವು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡ್ತೀವಿ ಅಂತ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇವರು ಪ್ರತಿಯೊಬ್ಬರಿಗೂ ಕೂಡ ಮಾದರಿ. ಇವತ್ತು ಅನೇಕ ಮಂದಿ ಇವತ್ತು ಹೇಗಿದ್ರು ರಜಾ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಶಾಪಿಂಗ್ ಹೋಗೋಣ ಅಂತೆಲ್ಲ ಅಂತ ಇರ್ತಾರೆ. ಬಟ್ ಅಂಥವ್ರಿಗೆ ಇವರು ಮಾದರಿ. ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಇವತ್ತು ಮಹತ್ವದ ದಿನ. ಆ ಕಾರಣಕ್ಕೆ ಅವರು ಬಂದು ಮತದಾನವನ್ನು ಮಾಡ್ತಾ ಇರುವಂಥದ್ದು. ಮನೆಯಿಂದಲೇ ಮತದಾನ ಮಾಡುವಂಥ ಅವಕಾಶವನ್ನು ಚುನಾವಣಾ ಆಯೋಗ ಕಲ್ಪಿಸಿಕೊಟ್ಟಿತ್ತು. ಆದರೂ ಕೂಡ ಇಲ್ಲ, ನಾವೇ ನೇರವಾಗಿ ಬಂದು ಮತದಾನವನ್ನು ಮಾಡ್ತೀವಿ ಅಂತ ಇವತ್ತು ವಿಶೇಷ ಚೇತನರು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮತಗಟ್ಟೆಯಲ್ಲೂ ಕೂಡ ಇದೇ ಥರದೊಂದು ದೃಶ್ಯಗಳು, ಪರಿಸ್ಥಿತಿಗಳು ನಮಗೆ ಎದುರಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿವರೆಗೂ ಮತದಾನ ಮಾಡಿಲ್ಲ ಅಂತ ಅಂದರೆ ಇನ್ನೂ 6 ಗಂಟೆ ತನಕ ಅವಕಾಶ ಇದೆ. ನೀವುಗಳು ಹೋಗಿ ಮತದಾನವನ್ನು ಮಾಡ್ಬೋದು. ಇನ್ನು ವಯಸ್ಸಾದವರನ್ನು ಹೇಗೆ ಕರ್ಕೊಂಡು ಹೋಗೋದು, ವಿಶೇಷ ಚೇತನರನ್ನು ಹೇಗೆ ಕರ್ಕೊಂಡು ಹೋಗೋದು ಅನ್ನುವಂಥ ಯೋಚನೆಗೇನಾದರೂ ಇದ್ದರೆ ಅದರ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲ ಮತಗಟ್ಟೆ ಬಳಿ ಇದಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೀಲ್ ಚೇರ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಸಿಬ್ಬಂದಿ ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗಿ ಮತದಾನವನ್ನು ಮಾಡಿಸ್ತಾರೆ. ವಯಸ್ಸಾದವರು, ವಿಶೇಷ ಚೇತನವರು ಪ್ರತಿಯೊಬ್ಬರು ಕೂಡ ಬಂದು ಮತದಾನವನ್ನು ಮಾಡ್ಬೋದು. ಸರತಿ ಸಾಲಿನಲ್ಲಿ ನಿಂತ್ಕೋಬೇಕು ಅನ್ನುವಂಥದ್ದು ಏನಿಲ್ಲ. ನೀವು ಹೋಗ್ತಾ ಇದ್ದ ಹಾಗೆಯೇ ಅವರೇ ವ್ಯವಸ್ಥೆಯನ್ನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ವೀಲ್ ಚೇರ್ನಲ್ಲೇ ಕರೆದುಕೊಂಡು ಹೋಗ್ತಾರೆ. ಎಲ್ಲ ಮತಗಟ್ಟೆಯಲ್ಲೂ ಕೂಡ ಈ ಥರದೊಂದಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೋಗಿ ಮತದಾನವನ್ನು ಮಾಡಿ ಬರಬಹುದು. ಇವತ್ತು ಅನೇಕ ಮಾದರಿ ದೃಶ್ಯಗಳನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ವಯಸ್ಸಾದವರು, ತೀರಾ ವಯಸ್ಸಾದವರು, ಹಾಗೆ ವಿಶೇಷ ಚೇತನರು, ಈಗ ತಾನೇ ಇವತ್ತೇ ಫಸ್ಟ್ ವೋಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇರುವಂಥ ಯುವಕರು ಪ್ರತಿಯೊಬ್ಬರು ಕೂಡ ಬೆಳ್ಳಂಬೆಳಗ್ಗೆನೆ ಬಂದು ಮತದಾನವನ್ನು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲರ ಉದ್ದೇಶ ಒಂದೇ, ನಮಗೊಂದು ಸದೃಢ ಭಾರತ ಬೇಕು, ಅಭಿವೃದ್ಧಿಪರ ಭಾರತ ಬೇಕು, ಜನಪರ ಕಾಳಜಿ ಇರುವಂಥ ಯೋಜನೆಗಳು ಬೇಕು. ಸೊ ಹಾಗಾಗಿ ನಾವು ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 6 ಗಂಟೆವರೆಗೂ ಅವಕಾಶ ಇದೆ. ನಿಮ್ಮ ಏನೇ ಕೆಲಸ ಕಾರ್ಯಗಳಿದ್ರೂ ಮತದಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಎಲ್ಲರೂ ದಯವಿಟ್ಟು ದೇಶಕ್ಕಾಗಿ ಬಂದು ವೋಟ್ ಮಾಡಲೇಬೇಕು. ಸೋಮಾರಿತನ ಮಾಡಬೇಡಿ. ಆದಷ್ಟು ಬಂದು ವೋಟ್ ಮಾಡಿ ದೇಶ ಉಳಿಸಿ. ಪೊಲೀಸರು ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಎಲ್ಲ ರೀತಿಯಿಂದ ಎಲ್ಲ ಅಕ್ಕಪಕ್ಕದವರು ಬಂದು ಹೆಲ್ಪ್ ಮಾಡಿ ನನಗೆ ವೋಟ್ ಹಾಕ್ಸಿದ್ದಾರೆ, ಕರ್ಕೊಂಡು ಬಂದು. ಎಲ್ಲ ಇದ್ದು ವೋಟ್ ಮಾಡಕ್ಕೆ ಹಿಂದೇಟ್ ಹಾಕ್ತಾರೆ ಯುವಕರು. ಅಯ್ಯೋ ಯಾಕೆ ಮಾಡಬೇಕು ಅಂತ ಅಂತವ್ರಿಗೆ ಏನು ಹೇಳ್ತೀರಾ ನೀವು ಅಂತ? ಎಲ್ಲರೂ ತುಂಬ ಜನ ಅಯ್ಯೋ ಏನು ಹೋಗೋದು ಅಂತ ಇದು ಮಾಡ್ತಾರೆ. ವೋಟ್ ಹಾಕೋದು ಏನು ಬಿಡು, ಯಾರು ಗೆಲ್ತಾರೆ, ಯಾರು ನಮಗೇನು ಅಂತ ಹೇಳ್ತಾರೆ. ಆ ಥರ ಮಾಡಬಾರ್ದು. ನಮ್ಮ ಹಕ್ಕು, ನಮ್ಮ ದೇಶದವರು, ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂತ ನಾವು ಶ್ರದ್ಧೆಯಿಂದ, ಜವಾಬ್ದಾರಿಯಿಂದ ಬಂದು ವೋಟ್ ಹಾಕ್ತೀವಿ. ನಾವು ಹೊಸಕೆರೆಯಿಂದ ಮದನ್ ಕುಮಾರ್.